ಕಾಳಿಸೆರಗಿನ 13 ಕಿಲೋಮೀಟರ್ ವಿಸ್ತಾರದ 425 ಎಕರೆ ಕೃಷಿಯೋಗ್ಯ ಭೂಮಿ ಹೊಂದಿದ ನೈಸರ್ಗಿಕ ನೀರು, ಕಪ್ಪು ಮಣ್ಣು, ಫಲವತ್ತಾದ ಇಳಿಜಾರು ಪ್ರದೇಶ, ಮ್ಯಾಂಗನೀಸ್ ಮತ್ತು ಸುಣ್ಣದ ಕಲ್ಲಿನಿಂದ ಕೂಡಿದ ಕಲಶ ಗ್ರಾಮ, ಕಲಶಪುರ ಎಂದು ಕರೆಯುವ ಪ್ರದೇಶವೇ ಈ ಕಳಚೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಿಂದ 30 ಕಿಲೋಮೀಟರ್ ಅಂತರದಲ್ಲಿ ಇರುವ ಕರ್ನಾಟಕದ ಕಾಶ್ಮೀರ ಎಂದು ಕರೆಸಿಕೊಂಡಿರುವ ಹಳ್ಳಿ ಈ ಊರು. ಭಾರತದ ದಕ್ಷಿಣಕ್ಕೆ ಸಮುದ್ರ, ಉತ್ತರದಲ್ಲಿ ಹಿಮಾಲಯ ಇರುವಂತೆ ಕಳಚೆಯ ದಕ್ಷಿಣಕ್ಕೆ ಕಾಳಿ, ಉತ್ತರಕ್ಕೆ ಎತ್ತರದ ಹೆಬ್ಬಾರ ಕುಂಬ್ರಿ. ಗ್ರೀಕ್ ರಂಗಭೂಮಿಕೆಯಂತೆ ತಗ್ಗಿನಲ್ಲಿರುವ ಕಳಚೆ ಊರಿನ ಸುತ್ತಲೂ ಎತ್ತರದ ಗಿರಿಪಂಕ್ತಿಗಳಿವೆ. ಇಲ್ಲಿಂದ ಇಳಿಯುತ್ತಾ ಹೋದರೆ ಈ ಊರಿನ ಸಜೀವ ಸಂಬಂಧ ಹೊಂದಿರುವ ಬೀಗಾರು, ತಾರಗಾರು, ಬಾಗಿನಕಟ್ಟೆಗಳಿವೆ. ಏರುತ್ತಾ ಹೋದರೆ ಇರಾಪುರ, ದೇವಕಾರು ಊರುಗಳಿವೆ. ಇರಾಪುರ ಹಾಗೂ ದೇವಕಾರು ಕಳಚೆಯ ಭತ್ತದ ಕಣಜಗಳು. ಕಳಚೆಯಿಂದ ಜಲರಾಶಿ ಕಣ್ಣಿಗೆ ತೋರಿದರೂ ಕಿರುಝರಿಯೇ ಜನರ ಜೀವನಾಧಾರ. ಜಾನುವಾರು, ಕೃಷಿ ಭೂಮಿಗಳಿಗೆ ಝುಳು ಝರಿಯ ಕೆರೆಯ ನೀರೇ ಆಧಾರ. ಸಂಪರ್ಕ ದೃಷ್ಟಿಯಿಂದ ದುರ್ಗಮ ಪ್ರದೇಶವಾದರೂ ಸಮೃದ್ಧ, ಸುಸಂಸ್ಕೃತ ಜನಸಂಖ್ಯೆಗೆ ಕೊರತೆ ಇಲ್ಲ. ಸಮುದ್ರದಿಂದ ಕಾಳಿ ನದಿಯಲ್ಲಿಯೇ ಸಾಗಿ ಬಂದ ಕವ್ಯ ನಿರತ ಹವ್ಯಕರು ಸುರಕ್ಷಿತ ನೆಲೆಯರಸಿ ಕಳಚೆಗೆ ಬಂದರು. ಪಾದಜರಾದ ಹಳ್ಳಿಗೌಡ, ಹುಲಿನಗೌಡ, ತ್ಯಾರ್ಸೇಗೌಡ ಮತ್ತು ಬಿನ್ನಾಳಗೌಡರೊಂದಿಗೆ ಹೊಂದಿಕೊಂಡರು. ಇಲ್ಲಿಯ ಜನ ಸ್ವಾವಲಂಬಿಗಳು, ಸ್ವಾಭಿಮಾನಿಗಳು, ಶಾರೀರಿಕ ಶ್ರೀಮಂತರು, ಸ್ವತಂತ್ರ ಪ್ರಿಯರು, ಏಕಾಭಿಪ್ರಾಯದಿಂದ ದುಡಿದು ಸಾಧಿಸುವವರು. ಇಲ್ಲಿನ ಬಹುತೇಕರು ಸಸ್ಯಾಹಾರಿಗಳು. ಪಟ್ಟಣದ ಸಂಪರ್ಕವಿಲ್ಲದೆ ಸ್ಥಳೀಯ ಆಹಾರವನ್ನು ಬಳಸಿ ಬದುಕಬಲ್ಲರು. ಅಕ್ಕಿ ಮತ್ತು ಹಲಸು ಇಲ್ಲಿನ ಪ್ರಧಾನ ಆಹಾರ. ಕಳಚೆಯ ಕಾಯಿ, ದೇವಿ ಮನೆ ಬೈಲಿನ ಬೆಲ್ಲ, ಹಲಸಿನಕಾಯಿ ಹುಳಿ, ಅದರ ಆಸ್ವಾದನೆ ಒಂದು ಅದ್ಭುತವಾದ ಅನುಭವ. ಮೂಲದಲ್ಲಿ ಕೆಲವೇ ಗೋತ್ರ ಸೂತ್ರಗಳಿಗೆ ಸೇರಿದ ಅವಿಭಕ್ತ ಕುಟುಂಬಗಳು ವಿಭಜಿಸಿ ವಿಭಕ್ತ ಕುಟುಂಬಗಳಾಗಿ ಊರು ಕೇರಿ ಬೆಳೆಯಿತು. ಮಣ್ಣಿನ ಗೋಡೆ, ಮಣ್ಣಿನ ನೆಲಗಳು ರಟ್ಟೆಯ ಬಲದಿಂದಲೇ ಜಲ್ಲಿ, ಸಿಮೆಂಟು, ಚೀರೆ ಕಲ್ಲುಗಳಿಂದ ಆಧುನಿಕ ಸ್ಪರ್ಶ ಕಂಡಿತು. ಇಂದು ಈ ಊರಿನಲ್ಲಿ ದೂರವಾಣಿ,
ವಿದ್ಯುತ್ ಸಂಪರ್ಕ, ಡಾಂಬರೀಕೃತ ರಸ್ತೆ, ದೂರದರ್ಶನ, ಶೈಕ್ಷಣಿಕ ಹಾಗೂ ವೈದ್ಯಕೀಯ ಸೌಲಭ್ಯ ಮತ್ತು ಅಂತರ್ಜಾಲ ವ್ಯವಸ್ಥೆಗಳು ಸೇರಿ ಮಾದರಿ ಗ್ರಾಮವಾಗಿದೆ. ಇಲ್ಲಿನವರ ಆಡು ಭಾಷೆ ವಿಶಿಷ್ಟವಾಗಿದೆ. ಅನೇಕ ಹಳಗನ್ನಡದ ಪದಗಳನ್ನು ಹೊಂದಿದೆ. ಆದಿಕವಿ ಪಂಪನ ಕಾಲದ ಕೂಳು, ಕಿಚ್ಚು, ಅಟ್ಟು, ಮೊಡಗು, ಈಪು ಮುಂತಾದ ಪದಗಳು ಈಗಲೂ ಜೀವಂತವಾಗಿವೆ. ಇದು ಈ ಸಮಾಜದ ಪ್ರಾಚೀನತೆಯ ಕುರುಹು ಎನ್ನಬಹುದು. ಸೋಂದಾ ಸ್ವರ್ಣವಲ್ಲಿ ಸಂಸ್ಥಾನದ 16 ಸೀಮೆಗಳಲ್ಲಿ ಒಂದಾದ ಚಿನ್ನಾಪುರ ಸೀಮೆಗೆ ಸೇರಿದ ಕಳಚೆಯ ಗ್ರಾಮ ದೇವರು ಶ್ರೀ ಲಕ್ಷ್ಮೀನರಸಿಂಹ. ಇದು ಊರಿನ ಶ್ರದ್ಧೆಯ ಸಾಂಸ್ಕೃತಿಕ ಹಾಗೂ ಸಂಸ್ಕಾರ ಕೇಂದ್ರವಾಗಿದೆ. ಪ್ರತಿ ವಾರ್ಷಿಕ ಭೂರಿ ಭೋಜನ ಇಲ್ಲಿನ ಸಾಂಘಿಕ ಜೀವನದ ಪ್ರತೀಕವಾಗಿದೆ. ಶಕ್ತಿ ಸ್ವರೂಪಿಣಿಯಾದ ವನದೇವಿಯು ದೇವಿ ಮನೆಯಲ್ಲಿ ನೆಲೆಸಿದ್ದಾಳೆ. ವರ್ಷದ ಒಂದು ದಿನ ತ್ಯಾರ್ಸೇಗೌಡರಿಂದ ಪೂಜೆ ಪಡೆಯುವ ಈಕೆ ಹವ್ಯಕರ ಆರಾಧ್ಯ ದೈವವಾಗಿದ್ದಾಳೆ. ಅಲ್ಲದೆ ಅನಿವಾಸಿ ಕಳಚಿಗರು ಕೂಡ ಇಂದಿಗೂ ವಾರ್ಷಿಕವಾಗಿ ದೇವಿಗೆ ಪೂಜೆ ಸಲ್ಲಿಸುವುದನ್ನು ತಪ್ಪಿಸುವುದಿಲ್ಲ. ದೇವಿ ಮನೆಗೆ ಹೊಂದಿಕೊಂಡಂತೆ ಕೋಟೆ ಕಳವಿದೆ. ದೀಪಾವಳಿಯಲ್ಲಿನ ಕೋಟೆ ಹೊಲಿಗೆ ಆಕರ್ಷಕವಾಗಿದೆ. ಅಂದು ನಡೆಯುವ ದೈಹಿಕ ಕಸರತ್ತು, ಭಾರ ಎತ್ತುವ ಸ್ಪರ್ಧೆ, ಕಾಯಿ ಒಡೆಯುವ ಚಮತ್ಕೃತಿಗಳು ಹಬ್ಬು ಕೋಟೆಯ ರಕ್ಷಕ ಶಕ್ತಿಗಳನ್ನು ಸೃಷ್ಟಿಸುವ ಹುಡುಕುವ ಭೂಮಿಕೆಯಾಗಿದ್ದಂತೆ ಭಾಸವಾಗುತ್ತದೆ. ಕುಲದೈವ ಗಣಪತಿಯು ಜ್ಞಾನ, ಭಕ್ತಿ, ಸಿದ್ಧಿ, ಬುದ್ಧಿಗಳನ್ನು ನೀಡಿ ಕಳಚೆಯ ಭಕ್ತರನ್ನು ಪೊರೆಯುವನು. ಶಿಷ್ಟ ದೈವಗಳೊಂದಿಗೆ ಜನಪದದ ನಾಸ, ಜಟಗ, ಕೀಳ ದೇವರುಗಳು ಊರಿನ ರಕ್ಷಣೆಗೆ ನಿಂತಿವೆ. ಪದನರಿದು ನುಡಿಯಲುಂ ನುಡಿದುದನರಿದಾರಯಲುಂ ಆರ್ಪರ ನಾಡವರ್ಗಳ್ ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳ್ ಎಂಬ ನೃಪತುಂಗನ ಮಾತಿಗೆ ಸಾಕ್ಷಿ ಎಂಬಂತೆ ಈ ಊರಿನ ಜನರು ಕಲಾತ್ಮಕವಾಗಿ ಬದುಕಿದ್ದಾರೆ. ಹಳೆಗನ್ನಡದ ಚಂದೋ ಸೊಬಗಿನ ಸ್ವರಾಜ್ಯ ವಿಜಯ ಪಂಡಿತರ ಗಮನ ಸೆಳೆಯುತ್ತಿದೆ. ಕೃಷಿಕರಾಗಿದ್ದರೂ ಹವ್ಯಾಸಿಗಳಾಗಿ ತಾಳಮದ್ದಲೆ, ಭಜನೆ, ಯಕ್ಷಗಾನ, ನಾಟಕ ಕಲೆಗಳಲ್ಲಿ ಇವರು ನಿಪುಣರು. ಶ್ರೀ ಎಂ ಜಿ ಭಟ್ ಕೋಣೆಮನೆಯವರ ಮುಂದಾಳತ್ವದಲ್ಲಿ ಯಕ್ಷಗಾನ ಮೇಳವಿದ್ದು ಅನೇಕ ಕಲಾಭಿಮಾನಿಗಳನ್ನು ಹುಟ್ಟುಹಾಕಿದ್ದಾರೆ. ದಿವಂಗತ ಗರಗೆದ್ದೇವರು, ಶಾನೇಪಾಲ್ ಗಜಾನನ ಭಟ್ಟರು, ಶ್ರೀ ಸೂತ್ರೆ ಅನಂತ ಭಟ್ಟರು, ಗಣಪತಿ ಭಾಗವತ್ ಮುಂತಾದವರು ಆ ಕಾಲದ ಶ್ರೇಷ್ಠ ಕಲಾವಿದರಾಗಿದ್ದರು. ಇಂದಿಗೂ ವಿಜಯದಶಮಿಯ ದಿವಸ ನಾಡಿನ ಶ್ರೇಷ್ಠ ಕಲಾವಿದರ ಕೂಟದಿಂದ ಯಕ್ಷಗಾನ ನಡೆಸುವುದು ಇವರ ಕಲಾಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಕಳಚೆಯ ಸತ್ಯ ಹರಿಶ್ಚಂದ್ರ ನಾಟಕ ಸುತ್ತಲಿನ 10 ಊರುಗಳಲ್ಲಿ ಸಂಚಲನ ಮೂಡಿಸುತ್ತಿತ್ತು. ಸಂಜೆಯಾಗುತ್ತಿದ್ದಂತೆ ಸೂಡಿಯೊಂದಿಗೆ ಬರುವ ಸುತ್ತಲಿನ ಜನರು 1000ವನ್ನು ಮೀರುತ್ತಿದ್ದರು. ಇಂದಿಗೂ ಸಾಮಾಜಿಕ ನಾಟಕವನ್ನು ಆಡುವ ಬಳಗ ಸಶಕ್ತವಾಗಿದೆ. ಇದರೊಂದಿಗೆ ಗುರುತಿಸಲೇಬೇಕಾದ ಸಂಗತಿ ಎಂದರೆ
ಮಹಿಳೆಯರ ತಾಳಮದ್ದಲೆಯ ಕೂಟ. ಸ್ವಾತಂತ್ರ್ಯ ಸಂಗ್ರಾಮದ ಕಥನದಲ್ಲಿ ಕಳಚೆಗೆ ಒಂದು ಅಧ್ಯಾಯವನ್ನು ಮೀಸಲಿಡಬೇಕು. ಕಲ್ಲಚ್ಚಿನ ಕರಪತ್ರಗಳು, ಅಸಹಕಾರ ಚಳುವಳಿ ಮುಂತಾದ ಅನೇಕ ಚಳುವಳಿಗಳಲ್ಲಿ ಕಳಚೆಯ ಗದ್ದೆ ಅಮ್ಮಕ್ಕ, ಶ್ರೀದೇವಿ, ರಾಮಕೃಷ್ಣ ಹೆಗಡೆ, ಪರಮೇಶ್ವರ ಭಟ್ ನೆಲೆಮನೆ, ವೆಂಕಟರಮಣ ಭಟ್ ಬೆಳ್ಳಿ, ವೆಂಕಟರಮಣ ಭಟ್ ಕರಿಮನೆ, ನಾರಾಯಣ ಭಟ್ ನೆಲೆಮನೆ ಮುಂತಾದವರು ಆಂಗ್ಲರ ನಿದ್ದೆಗೆಡಿಸಿದ್ದರು. ಸ್ವಾತಂತ್ರ್ಯೋತ್ತರ ಸಂದರ್ಭದಲ್ಲಿಯೂ ರಾಜ್ಯದ ನಾಯಕರ ನಿಕಟವರ್ತಿಗಳಾಗಿ ಈ ಊರಿನ ಬೇಕು ಬೇಡಿಕೆಗಳನ್ನು ನೇರವಾಗಿ ಮಂಡಿಸುವ ಸಮರ್ಥ ನಾಯಕರಾಗಿ ಶ್ರೀ ವಿ ಎನ್ ಭಟ್ ಉಪಾಧ್ಯ, ಶ್ರೀ ಪಿ ಜಿ ಹೆಗಡೆ ಕಳಚೆ, ಶ್ರೀ ಉಮೇಶ್ ಭಾಗವತ್ ಕಳಚೆ, ಶ್ರೀ ವಿ ಎನ್ ಭಟ್ ಪಿಳ್ಳಿಯಂಥ ಅನೇಕ ನಾಯಕರನ್ನು ನೀಡಿದ ಊರು ಈ ಕಳಚೆ. ಮುಖ್ಯ ಬೆಳೆ ಅಡಿಕೆ ಮತ್ತು ತೆಂಗು. ಆರ್ಥಿಕವಾಗಿ ಎಲ್ಲರೂ ಸಶಕ್ತರು. ಇವರ ಆರ್ಥಿಕ ಕೇಂದ್ರ ಸಹ್ಯಾದ್ರಿ ಸಹಕಾರಿ ಸಂಘ. ಪತ್ತು ಮತ್ತು ಮಾರಾಟ ಜೋಡಣೆಗೆ ಹೆಸರಾದ ಈ ಸಂಸ್ಥೆ ತಾಲೂಕಿನ ಕೇಂದ್ರದಲ್ಲಿ ತನ್ನ ಶಾಖೆಯನ್ನು ತೆರೆದಿದೆ. ಗ್ರಾಮದ ಸಂಪರ್ಕ, ಜನಸಂಖ್ಯೆ, ಸಂಘದ ಪರಿಕಲ್ಪನೆಗಳನ್ನು ಆಧರಿಸಿ 2 ಯುವಕ ಸಂಘ ಹಾಗೂ ಯುವತಿ ಮಂಡಳಗಳು ಅಸ್ತಿತ್ವದಲ್ಲಿವೆ. ಈ ಯುವಕ ಸಂಘವು ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿದೆ. ಗಜಾನನೋತ್ಸವ ಮತ್ತು ಶ್ರೀ ಶಾರದಾ ಉತ್ಸವಗಳು ಘನ ಪಂಡಿತರ ವಿದ್ವತ್ ಗೋಷ್ಠಿಗಳಾಗಿ, ಚಿಂತಕರ ಚಾವಡಿಯಾಗಿ, ಸ್ಥಳೀಯ ಬದುಕಿನಿಂದ ಹಿಡಿದು ರಾಷ್ಟ್ರ ಮಟ್ಟದ ವಿಷಯಗಳವರೆಗೆ ಚರ್ಚೆಯ ವೇದಿಕೆಯಾಗಿದೆ. ಈ ಊರು ಆಕರ್ಷಕವಾದ ವಿಸ್ಮಯಗಳ ತವರೂರು. ಕಳಚೆಯ ಕಲ್ಲು ಸಂಶೋಧಕರನ್ನು, ಪರಿಸರ ಪ್ರೇಮಿಗಳನ್ನು, ಕವಿಗಳನ್ನು, ಅಷ್ಟೇ ಏಕೆ ಸಾಹಿತಿಗಳಾದ ಕಡಲ ತೀರದ ಭಾರ್ಗವ ಡಾಕ್ಟರ್ ಶಿವರಾಮ್ ಕಾರಂತರನ್ನು ಕೂಡ ತನ್ನೆಡೆಗೆ ಸೆಳೆದಿತ್ತು. ಕಾರಂತರು ಬಹುದೂರದಿಂದ ಕಳಚಿಗೆ ಕಲ್ಲನ್ನು ನೋಡಲು ಬಂದರೆ ಕಾರಂತರನ್ನು ನೋಡಲು ಸುತ್ತಲಿನ ಜನರು ಬಂದಿದ್ದರಂತೆ. ರಾಜ್ಯದ ಹಣಕಾಸು ಸಚಿವರಾದ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆಯವರು ವಜ್ರಹಳ್ಳಿಯಿಂದ ಕಾಲ್ನಡಿಗೆಯಲ್ಲಿಯೇ ಕಳಚಿಗೆ ಬಂದಿರುವುದು ಒಂದು ಇತಿಹಾಸ. ಕಳಚೆಯ ಕಲ್ಲಿನ ಗುಹೆ ಸ್ವಾತಂತ್ರ್ಯ ಹೋರಾಟಗಾರರ ಅಡಗುದಾಣವಾಗಿತ್ತಂತೆ. ಕಳಚೆ ಕೇವಲ ಸ್ಥಳೀಯ ಅಭಿವೃದ್ಧಿಯ ಹೋರಾಟಗಾರರ, ಕೃಷಿಕರ, ನಿಸರ್ಗ ಸುಂದರ ಸೊಬಗಿನ ತಾಣವಷ್ಟೇ ಅಲ್ಲ. ಇಲ್ಲಿನ ಸಂಸ್ಕಾರ, ಸಂಸ್ಕೃತಿ, ಶಿಕ್ಷಣವನ್ನು ಹೊತ್ತು ದೇಶ ಕಟ್ಟಲು ಹೊರಟ ಅನೇಕ ಅಭಿಯಂತರರು, ಉದ್ದಿಮೆದಾರರು, ವೈದ್ಯರುಗಳಾಗಿ ದೇಶ ವಿದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಊರಿನ ವಿಶೇಷಗಳಲ್ಲಿ ಒಂದು. ಈ ಸಮುದಾಯದ ಶೈಕ್ಷಣಿಕ ಪ್ರಜ್ಞೆ ಮತ್ತು ಪ್ರೀತಿ ಮಾದರಿಯಾಗಿದೆ. ತಾಲೂಕಿನ ಕೇಂದ್ರದಲ್ಲಿಯೇ ಶೈಕ್ಷಣಿಕ ಅವಕಾಶಗಳಿಲ್ಲದ ಕಾಲಕ್ಕೆ ಕಳಚೆಯಲ್ಲಿ ಶಾಲೆ ಪ್ರಾರಂಭವಾಗಿತ್ತು. ಇಂದಿಗೆ ಶತಮಾನೋತ್ತರ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಶಾಲೆ ಇಲ್ಲಿನ ಜನಜೀವನದ ಆದರ್ಶ, ತಾತ್ವಿಕತೆ, ನೈತಿಕತೆಯನ್ನು ರೂಪಿಸಿದೆ. ಒಂದರ್ಥದಲ್ಲಿ ನೋಡಿದರೆ ಕಳಚೆಯ ಪರಿಪೂರ್ಣ ಪ್ರಗತಿಯ ಹಿಂದೆ ಈ ಶಾಲೆಯೇ ಪ್ರೇರಣಾ ಶಕ್ತಿಯಾಗಿದೆ ಎಂದರೆ ಅದು ಅತಿಶಯೋಕ್ತಿಯಾಗಲಾರದು.